ವಸಂತ್ ಗೆಳೆಯರ್ ಅವರೇ, ಇವಾಗ ಬೆಳಗ್ಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡ್ತು 11 ಪುಟಗಳಲ್ಲಿ ಏನೆಲ್ಲ ಹೈಲೈಟ್ಸ್ ಇದೆ ಅಂತ ಹೇಳಿ ಪ್ರಶ್ನೆ ಮಾಡಬಹುದು. ಇದನ್ನ ಈಗ ಆಲ್ರೆಡಿ ಮಾಡ್ತಿದ್ದಾರೆ ಕೆಲವರು, ನಿಮಗೆ ಯಾರು ವರದಿ ಕೊಟ್ಟರು ಅಂತ ಹೇಳಿ. ಅನನ್ಯ ಭಟ್ ಅನ್ನೋದು ಕಟ್ಟುಕತೆ ಅನ್ನೋದು ಕೂಡ ನಮಗೆ ಗೊತ್ತಾಗಿತ್ತು. ಅದಾದ್ಮೇಲೆ ಅದು ಅಧಿಕೃತವಾಗಿ ಪ್ರೂವ್ ಆಯ್ತು. ಚಿನ್ನಯ್ಯನ ಕೈಯಲ್ಲಿ ಬಲವಂತವಾಗಿ ಹೇಳಿಸ್ತಿದ್ದಾರೆ ಅನ್ನೋದು ಕೂಡ ಸುದ್ದಿ ಪ್ರಸಾರ ಮಾಡಿದ್ವಿ. ಅದಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಪ್ರಶ್ನೆ ಮಾಡಿ ಮಾಧ್ಯಮಗಳು ಹೇಳ್ತಿರೋದು ಸುಳ್ಳು, ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದಾರೆ ಪತ್ರಕರ್ತರು, ಹೀಗೆ ಆರೋಪ ಮಾಡ್ತಿದ್ದಾರಲ್ಲ, ನೀವು ಕೂಡ ಒಬ್ಬ ಪತ್ರಕರ್ತರಾಗ ಅಂತವ್ರಿಗೆ ಏನು ಹೇಳ್ತೀರಿ? ಇಲ್ಲ ಅಂದರೆ ಈ ಗ್ಯಾಂಗಿನ ಹೆಸರೇ ಬುರುಡೆ ಗ್ಯಾಂಗು. ಇವರು 424 ಹಾಕಿದ್ರೆ ಏನಾಗುತ್ತೆ, ಆ ಗ್ಯಾಂಗು ಇವರು 4-5 ಜನ ಇದ್ದಾರಲ್ಲ, ಇವರು ಲಾಗಾಯ್ತಿನಿಂದಲೂ ಕೂಡ ಇದನ್ನೇ ಹೇಳ್ಕೊಂಡು ಬಂದಿರೋದು. ನಮ್ಮ ಹತ್ರ ಸಾಕ್ಷಿ ಇದೆ, ನಮ್ಮ ಹತ್ರ ಆಧಾರ ಇದೆ. ಈಗಲೂ ಕೂಡ ಒಬ್ಬ ಇವತ್ತು ಲೈವ್ ನೋಡಿದೆ, ನೀವು ಏನು ಹೇಳಿದಿರಿ, ನಾವು ಯಾರಾದರೂ ಡಾಕ್ಯುಮೆಂಟ್ ಕೊಡ್ರಪ್ಪ ನಾವು ನಂಬ್ತೀವಿ, ನಿಮ್ಗೆ ಯಾರು ಕೊಟ್ಟರು ಅಂತ ಹೇಳ್ತಾ ಇದ್ದಾನೆ. ಇವತ್ತಿನ ತನಕ ಒಂದು ಸಣ್ಣ ಚಿಟ್ಟಿ ಸಹ ಕೊಟ್ಟಿಲ್ಲ ಇವರು. ಅಲ್ಲಿಯ ತನಕ ಸುಳ್ಳು ನಿರಾಧಾರವಾದ ಆರೋಪಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಬುರುಡೆ ಗ್ಯಾಂಗ್ ಹೇಳಿರುವ ವಿಷಯದ ಬಗ್ಗೆ ಗಂಭೀರವಾಗಿ ಅದನ್ನು ಗಮನಿಸೋದು, ಅದನ್ನು ನಂಬೋದು, ಆ ವ್ಯಾಪ್ತಿಯಿಂದ ಮಿದುಳಿರೋರೆಲ್ಲ ಹೊರಗಡೆ ಬಂದಿದ್ದಾರೆ. ಅವ್ರು ಹೇಳಿದ್ದನ್ನ ಸತ್ಯ ಅಂತಲೇ, ಸುಳ್ಳನ್ನು ಸತ್ಯ ಅಂತ ಸಾಬೀತು ಮಾಡಲಿಕ್ಕೆ ಹೆಣಗಾಡುವ ಒಂದು ತಂಡ ಬಿಟ್ಟರೆ ಒಂದು 100-200 ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಅವ್ರನ್ನ ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಮತ್ತೆಲ್ಲ ಇರೋರೆಲ್ಲ ಜೈಕಾರ ಹಾಕೋರು. ಬಟ್ ಈ ಸೋಷಿಯಲ್ ಮೀಡಿಯಾನು ಸ್ವಲ್ಪ ತಣ್ಣಗಾಗಿದೆಯಾ ಅಂತ ಹೇಳಿ ದಿನಕ್ಕೆ 2 ವಿಡಿಯೋ ಹಾಕ್ತಾ ಇದೆ. ಯೂಟ್ಯೂಬ್ ಚಾನೆಲ್ಗಳಲ್ಲಿ 6 ದಿನ ಆದ್ರೂ ಯಾವುದು ಅಪ್ಲೋಡ್ ಆಗ್ತಾ ಇಲ್ಲ. ಇನ್ನು AI ವಿಡಿಯೋ ಮಾಡಿದವರಂತೂ ಎಲ್ಲಿ ಹೋದ್ರು ಅನ್ನೋದು ಗೊತ್ತಿಲ್ಲ. ಬಟ್ ಆನ್ ಅ ಸೀರಿಯಸ್ ನೋಟ್, ಇಂಥವರ ವಿರುದ್ಧ ಕೂಡ ಕ್ರಮ ಆಗಬೇಕು ಅಂತ ಹೇಳಿ ಇವತ್ತು ಕೆಲ ಜನಪ್ರತಿನಿಧಿಗಳು, ಬಿಜೆಪಿಯ ನಾಯಕರು ಇವತ್ತು ನೇರವಾಗಿ ಕೇಳ್ತಾ ಇದ್ದಾರೆ. ಕೇವಲ 6 ಜನನ ಹೆಸರಿಸ್ಬಿಟ್ರೆ ಸಾಕಾಗೋದಿಲ್ಲ, ಇದ್ರ ಹಿಂದಿರೋ ಇನ್ನೂ ಬಾಕಿ ಜನ ಕೂಡ ಆಚೆ ಬರಬೇಕು. ಮೇಡಮ್, ಕರೆಕ್ಟು ನಿಮ್ಮ ಪ್ರಶ್ನೆ. ಮುಖ್ಯವಾಗಿ ನಾವು ಕೂಡ ಮುಂದಿನ ದಿನದಲ್ಲಿ ನಾವು ಈಗ ಏನೋ ಒಂದು ದೊಡ್ಡ ಸಕ್ಸಸ್ ಸಿಕ್ತು ಅನ್ನೋ ಭ್ರಮೆಯಲ್ಲಿಲ್ಲ. ಇದು ಸತ್ಯ ಅನ್ನೋದು ಮೊದಲೇ ನಮ್ಗೆ ಗೊತ್ತಿತ್ತು. ಡೇ ಒನ್ನಿಂದ ನಾವು ಹೇಳ್ತಾ ಇದ್ವಿ, ನಮ್ಮ ಪ್ರತಿಪಾದನೆ ಇದೇ ಆಗಿತ್ತು. ಈಗ ನಾವು ಮತ್ತೆ ಹೋರಾಟವನ್ನು ರೂಪಿಸುವ ನಿಟ್ಟಿನಲ್ಲಿ ಇದ್ದೇವೆ. ಯಾಕಂದರೆ ಇಡೀ ಒಂದು ವ್ಯಾಪ್ತಿಯನ್ನು, ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಪ್ರೊಪಗಂಡ ಆಗಲಿಕ್ಕೆ ಇದರ ಕೇಂದ್ರ ಬಿಂದುವನ್ನಾಗಿಸ್ಕೊಂಡಿರುವಂಥ ವ್ಯಕ್ತಿ ಮೊಹಮ್ಮದ್ ಸಮೀರ್. ಆತ AI ವಿಡಿಯೋ ಮಾಡುವ ಮೂಲಕವೇ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಬೆಂಕಿಯ ರೀತಿಯಲ್ಲಿ ಅಥವಾ ಪೆಟ್ರೋಲ್ಗೆ ಬೆಂಕಿ ಹಾಕಿದ ರೀತಿಯಲ್ಲಿ ಸ್ಪ್ರೆಡ್ ಆಗಿರುವಂಥದ್ದು. ಮುಖ್ಯವಾಗಿ ಅವನು ಕೂಡ ಅದರಲ್ಲಿ ನಮ್ಗೆ ಗೊತ್ತಿಲ್ಲ ಏನು ವಿಸ್ತೃತವಾದ ವರದಿ ಇನ್ನೂ ಯಾರ ಕೈಗೂ ಸಿಕ್ಕಿಲ್ಲ. ಒಂದು ಸಮ್ಮರಿ ಮಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಅವನು ಮೊಹಮ್ಮದ್ ಸಮೀರ್ ಇರಬೇಕು, ಕುಡ್ಲಾ ಗಾಂಪ ಇರಬೇಕು, ಅಭಿಷೇಕ್ ಇರಬೇಕು, ಸಂಚಾರಿ ವಿಜಯ್ ಇರಬೇಕು, ಅಥವಾ ಸುಬ್ರಹ್ಮಣ್ಯ ಹಂಡಿಗೆ ಇರಬೇಕು. ಇವರೆಲ್ಲರೂ ಕೂಡ ಶಿಕ್ಷೆಗೆ ಒಳಪಡಬೇಕು. ಯಾಕಂದರೆ 1 ಸಾರಿ 2 ಸಾರಿ ಮೀಡಿಯಾದಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ, ತಪ್ಪು ವರದಿಗಳನ್ನು ಮಾಡಿರೋದು ಇದೆ. ಆದರೆ ತಪ್ಪಂತ ಗೊತ್ತಿದ್ದು ತಪ್ಪನ್ನೇ ಮತ್ತೆ ಹೇಳಿ ಜನರನ್ನ ಒಂದು ಭ್ರಮೆಗೆ ದೂಡಿರುವಂಥದ್ದು ಇದೆಯಲ್ಲ, ಇವರ ವಿರುದ್ಧ ತನಿಖೆ ಆಗಬೇಕು, ಇವರು ಬಂಧನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನು 100% ರೂಪಿಸ್ತೀವಿ ಅಂತ. ಬಟ್ ಈಗ SIT ತನಿಖೆ ಬಗ್ಗೆನೂ ಅಪಸ್ವರ ಶುರುವಾಗಿದೆ. ಹೇಳ್ತಿರೋದೇನು, ಕೇವಲ ಚಿನ್ನಯ್ಯ ಪ್ರಕರಣ ಅಷ್ಟೇ ಅಲ್ಲ, 2000 ಎಷ್ಟೋ ಇಸ್ವಿಯಿಂದನೂ ಅಲ್ಲಿ ಸಾವಿರಾರು ಕೊಲೆಗಳು, ಅತ್ಯಾಚಾರಗಳು ಆಗೋಗ್ಬಿಟ್ಟಿದೆ. ಇವಾಗ 100ಕ್ಕೆ ಬಂದಿದೆ, ನಾಳೆ 50ಕ್ಕೆ ಬರಬಹುದೇನೋ. ಇದ್ರ ಎಲ್ಲದರ ಸಮಗ್ರ ತನಿಖೆಯನ್ನ ಮಾಡ್ಲಿಕ್ಕೆ SIT ರಚನೆ ಆಗಿದ್ದು. ಆದ್ರೆ ಕೇವಲ ಚಿನ್ನಯ್ಯನ ಆರೋಪಕ್ಕೆ ಮಾತ್ರ ಸೀಮಿತವಾಗ್ಬಿಟ್ಟಿದೆ SIT. ಹಾಗಾಗಿ SIT ತನಿಖೆ ಕೂಡ ಅಪೂರ್ಣ. ಆ ಬುರುಡೆ ಗ್ಯಾಂಗ್ನ ವಾದ. ಈಗ ಬುರುಡೆ ಗ್ಯಾಂಗ್ನವರು ಮೊದಲು ಹೇಳಿರುವಂಥದ್ದೇ, ಆ ಬುರುಡೆಯ ಪ್ರಕರಣಕ್ಕೆ SIT ನೇಮಕ ಆಗಿರುವಂಥದ್ದು. ಅನನ್ಯ ಭಟ್ ಎನ್ನುವಂಥ ನನ್ನ ಮಗಳನ್ನು ಹುಡುಕಿ ಕೊಡಿ, ಅವಳ ಅಸ್ಥಿಪಂಜರ ಕೊಡಿ ಅಂತೇಳಿ ಸುಜಾತ ಭಟ್ ಹೇಳಿರೋದರ ಮೂಲದಿಂದ ಶುರುವಾಗಿರುವಂಥದ್ದು. ನಾನು ಹೇಳುವಂಥದ್ದು, ಇವರು ಇದನ್ನೇ ಕಂಟಿನ್ಯೂ ಮಾಡೋದು. ಇದು 1000 ವರ್ಷ ಆದರೂ ಇದು ನಿಲ್ಲಿಸಲ್ಲ. ಅಂದರೆ ಈ ಪಳೆಯುಳಿಕೆಗಳು ಉಳಿತಾರೆ. ನಮಗೇನು ಜನರಿಗೆ ಇವತ್ತು ಸತ್ಯ ಏನು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ. SIT ಇವರಿಗೆ ವ್ಯತಿರಿಕ್ತವಾಗಿ ತೀರ್ಪನ್ನು ಕೊಟ್ಟರೆ ಇವ್ರು ಹಿಂಗೆ ಹೇಳ್ತಾರೆ ಅನ್ನೋದು ನಾವು ಮೊದಲೇ ಹೇಳಿದ್ವಿ, ಡೇ ಒನ್ನೇ ಹೇಳಿದ್ವಿ. SIT ಬಂದಾಗ ಏನು ನಾವು ವಿಜಯದ ಹೆಬ್ಬಾಗಿಲಲ್ಲಿದ್ದೇವೆ ಅಂತೇಳಿ ಗರ್ಜಿಸಿದವರು, ಅದನ್ನು ಸಂಭ್ರಮಿಸಿದವರು, ಸ್ವಾಗತಿಸಿದವರು, SIT ಅವರು ದೇವಾಂಶ ಸಂಬುತರು ಅಂತ ಹೇಳಿದವರು ಇವತ್ತು SIT ವಿರುದ್ಧ ಸಹಜವಾಗಿ ಮಾತಾಡ್ತಿದ್ದಾರೆ. ಯಾಕಂದರೆ ಇವರ ಏನು ದುಷ್ಟ ಷಡ್ಯಂತ್ರಕ್ಕೆ SIT ಸೊಪ್ಪು ಹಾಕಲಿಲ್ಲ ಅನ್ನೋ ಕಾರಣಕ್ಕೆ. ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ, SIT ಏನೀಗ ಕಾಣಿಸುವ ಮುಖಗಳು ನಮ್ಮ ಮೊದಲೇ ನಿರೀಕ್ಷಿತ ಇವರಿದ್ದಾರೆ ಅಂತೇಳಿ. ಆದರೆ ಇದರ ಮೂಲ ಸೂತ್ರಧಾರಿ ಯಾರು, ಇವರಿಗೆ ಫಂಡ್ ಫ್ಲೋ ಮಾಡಿದವ್ರು ಯಾರು, ಇವ್ರಿಗೆ ಎಲ್ಲಿಂದ ಹಣ ಬಂತು, ಇದ್ರ ಹಿಂದಿರುವಂಥ ದುಷ್ಟಕೂಟ ಯಾರು, ಅಥವಾ ರಾಜಕೀಯವಾಗಿ ಅವರಿಗೆ ಶಕ್ತಿ ತುಂಬಿದಾರಾ, ಇದೆಲ್ಲವೂ ಕೂಡ ಬಯಲಾಗಬೇಕು. SITಯ ತನಿಖೆಯ ನಂತರ ಇದು ಕೇಂದ್ರೀಯ ಮಟ್ಟದಲ್ಲಿಯೂ ಕೂಡ ತನಿಖೆಗೆ ಒಳಪಡಬೇಕು. ಯಾಕಂದರೆ ಸಮೂಲವಾಗಿ ಇದನ್ನು ಡೆಮಾಲಿಷ್ ಮಾಡಿಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಕೇಂದ್ರೀಯ ತನಿಖಾ ಸಂಸ್ಥೆ ಕೂಡ ಅದು ಯಾವ ಇದರಲ್ಲಿ ಆಧಾರದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ನೋಡಿಕೊಂಡು ನಾವು ಒಂದು ಹೋರಾಟದ ಸ್ವರೂಪವನ್ನು ತಗೊಳ್ತೀವಿ ಮೇಡಮ್.
ವಸಂತ್ ಗೆಳೆಯರವರೇ, ಇವಾಗ ಬೆಳಗ್ಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡ್ತು 11 ಪುಟಗಳಲ್ಲಿ ಏನೆಲ್ಲ ಹೈಲೈಟ್ಸ್ ಇದೆ ಅಂತ ಹೇಳಿ ಪ್ರಶ್ನೆ ಮಾಡ್ಬೋದು. ಇದನ್ನ ಈಗ ಆಲ್ರೆಡಿ ಮಾಡ್ತಿದ್ದಾರೆ ಕೆಲವರು, ನಿಮ್ಗೆ ಯಾರು ವರದಿ ಕೊಟ್ರು ಅಂತ ಹೇಳಿ. ಅನನ್ಯ ಭಟ್ ಅನ್ನೋದು ಕಟ್ಟುಕತೆ ಅನ್ನೋದು ಕೂಡ ನಮಗೆ ಗೊತ್ತಾಗಿತ್ತು. ಅದಾದ್ಮೇಲೆ ಅದು ಅಧಿಕೃತವಾಗಿ ಪ್ರೂವ್ ಆಯ್ತು. ಚಿನ್ನಯ್ಯನ ಕೈಲಿ ಬಲವಂತವಾಗಿ ಹೇಳಿಸ್ತಿದ್ದಾರೆ ಅನ್ನೋದು ಕೂಡ ಸುದ್ದಿ ಪ್ರಸಾರ ಮಾಡಿದ್ವಿ. ಅದಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಪ್ರಶ್ನೆ ಮಾಡಿ ಮಾಧ್ಯಮಗಳು ಹೇಳ್ತಿರೋದು ಸುಳ್ಳು, ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದಾರೆ ಪತ್ರಕರ್ತರು, ಈಗ ಆರೋಪ ಮಾಡ್ತಿದ್ದಾರಲ್ಲ, ನೀವು ಕೂಡ ಒಬ್ಬ ಪತ್ರಕರ್ತರಾಗ ಅಂತವ್ರಿಗೆ ಏನ್ ಹೇಳ್ತೀರಿ? ಇಲ್ಲ ಅಂದ್ರೆ ಈ ಗ್ಯಾಂಗಿನ ಹೆಸರೇ ಬುರುಡೆ ಗ್ಯಾಂಗು. ಇವರು 420 ಹಾಕಿದ್ರೆ ಏನಾಗುತ್ತೆ, ಆ ಗ್ಯಾಂಗು ಇವರು 4-5 ಜನ ಇದಾರಲ್ಲ, ಇವರು ಲಾಗಾಯತಿನಿಂದಲೂ ಕೂಡ ಇದನ್ನೇ ಹೇಳ್ಕೊಂಡು ಬಂದಿರೋದು. ನಮ್ಮ ಹತ್ರ ಸಾಕ್ಷಿ ಇದೆ, ನಮ್ಮ ಹತ್ರ ಆಧಾರ ಇದೆ. ಈಗಲೂ ಕೂಡ ಒಬ್ಬ ಇವತ್ತು ಲೈವ್ ನೋಡಿದೆ, ನೀವು ಏನು ಹೇಳಿದಿರಿ, ನಾವು ಯಾರಾದರೂ ಡಾಕ್ಯುಮೆಂಟ್ ಕೊಟ್ರಪ್ಪ ನಾವು ನಂಬ್ತೀವಿ, ನಿಮ್ಗೆ ಯಾರು ಕೊಟ್ಟರು ಅಂತ ಹೇಳ್ತಾ ಇದ್ದಾನೆ. ಇವತ್ತಿನ ತನಕ ಒಂದು ಸಣ್ಣ ಚಿಟ್ಟಿ ಸಹ ಕೊಟ್ಟಿಲ್ಲ ಇವರು. ಅಲ್ಲಿಯ ತನಕ ಸುಳ್ಳು ನಿರಾಧಾರವಾದ ಆರೋಪಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಬುರುಡೆ ಗ್ಯಾಂಗ್ ಹೇಳಿರುವ ವಿಷಯದ ಬಗ್ಗೆ ಗಂಭೀರವಾಗಿ ಅದನ್ನು ಗಮನಿಸೋದು, ಅದನ್ನು ನಂಬೋದು, ಆ ವ್ಯಾಪ್ತಿಯಿಂದ ಮಿದುಳಿರೋರೆಲ್ಲ ಹೊರಗಡೆ ಬಂದಿದ್ದಾರೆ. ಅವ್ರು ಹೇಳಿದ್ದನ್ನ ಸತ್ಯ ಅಂತಾನೆ, ಸುಳ್ಳನ್ನ ಸತ್ಯ ಅಂತ ಸಾಬೀತು ಮಾಡಲಿಕ್ಕೆ ಹೆಣಗಾಡುವ ಒಂದು ತಂಡ ಬಿಟ್ಟರೆ ಒಂದು 100-200 ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಅವ್ರನ್ನ ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಮತ್ತೆಲ್ಲ ಇರೋರೆಲ್ಲ ಜೈಕಾರ ಹಾಕೋರು. ಬಟ್ ಈ ಸೋಷಿಯಲ್ ಮೀಡಿಯಾನು ಸ್ವಲ್ಪ ತಣ್ಣಗಾಗಿದೆಯಾ ಅಂತ ಹೇಳಿ ದಿನಕ್ಕೆ 2 ವಿಡಿಯೋ ಹಾಕ್ತಾ ಇದೆ. ಯೂಟ್ಯೂಬ್ ಚಾನೆಲ್ಗಳಲ್ಲಿ 6 ದಿನ ಆದ್ರೂ ಯಾವುದು ಅಪ್ಲೋಡ್ ಆಗ್ತಾ ಇಲ್ಲ. ಇನ್ನು AI ವಿಡಿಯೋ ಮಾಡಿದವರಂತೂ ಎಲ್ಲಿ ಹೋದ್ರು ಅನ್ನೋದು ಗೊತ್ತಿಲ್ಲ. ಬಟ್ ಆನ್ ಅ ಸೀರಿಯಸ್ ನೋಟ್, ಇಂಥವರ ವಿರುದ್ಧ ಕೂಡ ಕ್ರಮ ಆಗಬೇಕು ಅಂತ ಹೇಳಿ ಇವತ್ತು ಕೆಲ ಜನಪ್ರತಿನಿಧಿಗಳು, ಬಿಜೆಪಿಯ ನಾಯಕರು ಇವತ್ತು ನೇರವಾಗಿ ಹೇಳ್ತಾ ಇದ್ದಾರೆ. ಕೇವಲ 6 ಜನನ ಹೆಸರಿಸ್ಬಿಟ್ರೆ ಸಾಕಾಗೋದಿಲ್ಲ, ಇದ್ರ ಹಿಂದಿರೋ ಇನ್ನೂ ಬಾಕಿ ಜನ ಕೂಡ ಆಚೆ ಬರಬೇಕು. ಮೇಡಮ್, ಕರೆಕ್ಟು ನಿಮ್ಮ ಪ್ರಶ್ನೆ. ಮುಖ್ಯವಾಗಿ ನಾವು ಕೂಡ ಮುಂದಿನ ದಿನದಲ್ಲಿ ನಾವು ಈಗ ಏನೋ ಒಂದು ದೊಡ್ಡ ಸಕ್ಸಸ್ ಸಿಕ್ತು ಅನ್ನೋ ಭ್ರಮೆಯಲ್ಲಿಲ್ಲ. ಇದು ಸತ್ಯ ಅನ್ನೋದು ಮೊದಲೇ ನಮ್ಗೆ ಗೊತ್ತಿತ್ತು. ಡೇ ಒನ್ ನಾವು ಹೇಳ್ತಾ ಇದ್ವಿ, ನಮ್ಮ ಪ್ರತಿಪಾದನೆ ಇದೇ ಆಗಿತ್ತು. ಈಗ ನಾವು ಮತ್ತೆ ಹೋರಾಟವನ್ನು ರೂಪಿಸುವ ನಿಟ್ಟಿನಲ್ಲಿ ಇದ್ದೇವೆ. ಯಾಕಂದರೆ ಇಡೀ ಒಂದು ವ್ಯಾಪ್ತಿಯನ್ನು, ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಪ್ರೊಪಗಂಡ ಆಗಲಿಕ್ಕೆ ಇದರ ಕೇಂದ್ರ ಬಿಂದುವನ್ನಾಗಿಸ್ಕೊಂಡಿರುವಂಥ ವ್ಯಕ್ತಿ ಮೊಹಮ್ಮದ್ ಸಮೀರ್. ಆತ AI ವಿಡಿಯೋ ಮಾಡುವ ಮೂಲಕವೇ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಬೆಂಕಿಯ ರೀತಿಯಲ್ಲಿ ಅಥವಾ ಪೆಟ್ರೋಲ್ಗೆ ಬೆಂಕಿ ಹಾಕಿದ ರೀತಿಯಲ್ಲಿ ಸ್ಪ್ರೆಡ್ ಆಗಿರುವಂಥದ್ದು. ಮುಖ್ಯವಾಗಿ ಅವನು ಕೂಡ ಅದರಲ್ಲಿ ನಮ್ಗೆ ಗೊತ್ತಿಲ್ಲ ಏನು ವಿಸ್ತೃತವಾದ ವರದಿ ಇನ್ನೂ ಯಾರ ಕೈಗೂ ಸಿಕ್ಕಿಲ್ಲ. ಒಂದು ಸಮ್ಮರಿ ಮಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಅವನು ಮೊಹಮ್ಮದ್ ಸಮೀರ್ ಇರಬೇಕು, ಕುಡ್ಲಾ ಗಾಂಪ ಇರಬೇಕು, ಅಭಿಷೇಕ್ ಇರಬೇಕು, ಸಂಚಾರಿ ವಿಜಯ್ ಇರಬೇಕು, ಅಥವಾ ಸುಬ್ರಹ್ಮಣ್ಯ ಹಂಡಿಗೆ ಇರಬೇಕು. ಇವರೆಲ್ಲರೂ ಕೂಡ ಶಿಕ್ಷೆಗೆ ಒಳಪಡಬೇಕು. ಯಾಕಂದರೆ 1 ಸಾರಿ 2 ಸಾರಿ ಮೀಡಿಯಾದಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ, ತಪ್ಪು ವರದಿಗಳನ್ನು ಮಾಡಿರೋದು ಇದೆ. ಆದರೆ ತಪ್ಪಂತ ಗೊತ್ತಿದ್ದು ತಪ್ಪನ್ನೇ ಮತ್ತೆ ಹೇಳಿ ಜನರನ್ನ ಒಂದು ಭ್ರಮೆಗೆ ದೂಡಿರುವಂಥದ್ದು ಇದೆಯಲ್ಲ, ಇವರ ವಿರುದ್ಧ ತನಿಖೆ ಆಗಬೇಕು, ಇವರು ಬಂಧನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನು 100% ರೂಪಿಸ್ತೀವಿ ಅಂತ. ಬಟ್ ಈಗ SIT ತನಿಖೆ ಬಗ್ಗೆನೂ ಅಪಸ್ವರ ಶುರುವಾಗಿದೆ. ಹೇಳ್ತಿರೋದೇನು, ಕೇವಲ ಚಿನ್ನಯ್ಯ ಪ್ರಕರಣ ಅಷ್ಟೇ ಅಲ್ಲ, 2000 ಎಷ್ಟನೋ ಇಸ್ವಿಯಿಂದನೂ ಅಲ್ಲಿ ಸಾವಿರಾರು ಕೊಲೆಗಳು, ಅತ್ಯಾಚಾರಗಳು ಆಗೋಗ್ಬಿಟ್ಟಿದೆ. ಇವಾಗ 100ಕ್ಕೆ ಬಂದಿದೆ, ನಾಳೆ 50ಕ್ಕೆ ಬರಬಹುದೇನೋ. ಇದ್ರ ಎಲ್ಲದರ ಸಮಗ್ರ ತನಿಖೆಯನ್ನ ಮಾಡ್ಲಿಕ್ಕೆ SIT ರಚನೆ ಆಗಿದ್ದು, ಆದ್ರೆ ಕೇವಲ ಚಿನ್ನಯ್ಯನ ಆರೋಪಕ್ಕೆ ಮಾತ್ರ ಸೀಮಿತವಾಗ್ಬಿಟ್ಟಿದೆ SIT. ಹಾಗಾಗಿ SIT ತನಿಖೆ ಕೂಡ ಅಪೂರ್ಣ. ಆ ಬುರ್ಡೆ ಗ್ಯಾಂಗ್ನ ವಾದ. ಈಗ ಬುರುಡೆ ಗ್ಯಾಂಗ್ನವರು ಮೊದಲು ಹೇಳಿರುವಂಥದ್ದೇ, ಆ ಬುರುಡೆಯ ಪ್ರಕರಣಕ್ಕೆ SIT ನೇಮಕ ಆಗಿರುವಂಥದ್ದು. ಅನನ್ಯ ಭಟ್ ಎನ್ನುವಂಥ ನನ್ನ ಮಗಳನ್ನು ಹುಡುಕಿ ಕೊಡಿ, ಅವಳ ಅಸ್ಥಿಪಂಜರ ಕೊಡಿ ಅಂತೇಳಿ ಸುಜಾತ ಭಟ್ ಹೇಳಿರೋದರ ಮೂಲದಿಂದ ಶುರು ಆಗಿರುವಂಥದ್ದು. ನಾನು ಹೇಳುವಂಥದ್ದು, ಇವರು ಇದನ್ನೇ ಕಂಟಿನ್ಯೂ ಮಾಡೋದು. ಇದು 1000 ವರ್ಷ ಆದರೂ ಇದು ನಿಲ್ಲಿಸಲ್ಲ. ಅಂದರೆ ಈ ಪಳೆಯುಳಿಕೆಗಳು ಉಳಿತಾರೆ. ನಮಗೇನು ಜನರಿಗೆ ಇವತ್ತು ಸತ್ಯ ಏನು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ. SIT ಇವರಿಗೆ ವ್ಯತಿರಿಕ್ತವಾಗಿ ತೀರ್ಪನ್ನು ಕೊಟ್ಟರೆ ಇವ್ರು ಹಿಂಗೆ ಹೇಳ್ತಾರೆ ಅನ್ನೋದು ನಾವು ಮೊದಲೇ ಹೇಳಿದ್ವಿ, ಡೇ ಒನ್ನೇ ಹೇಳಿದ್ವಿ. SIT ಬಂದಾಗ ಏನು ನಾವು ವಿಜಯದ ಹೆಬ್ಬಾಗಿಲಲ್ಲಿದ್ದೇವೆ ಅಂತೇಳಿ ಗರ್ಜಿಸಿದವರು, ಅದನ್ನು ಸಂಭ್ರಮಿಸಿದವರು, ಸ್ವಾಗತಿಸಿದವರು, SIT ಅವರು ದೇವಾಂಶ ಸಂಬುತರು ಅಂತ ಹೇಳಿದವರು ಇವತ್ತು SIT ವಿರುದ್ಧ ಸಹಜವಾಗಿ ಮಾತಾಡ್ತಿದ್ದಾರೆ. ಯಾಕಂದರೆ ಇವರ ಏನು ದುಷ್ಟ ಷಡ್ಯಂತ್ರಕ್ಕೆ SIT ಸೊಪ್ಪು ಹಾಕಲಿಲ್ಲ ಅನ್ನೋ ಕಾರಣಕ್ಕೆ. ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ, SIT ಏನೀಗ ಕಾಣಿಸುವ ಮುಖಗಳು ನಮ್ಮ ಮೊದಲ ನಿರೀಕ್ಷಿತ ಇವರಿದ್ದಾರೆ ಅಂತೇಳಿ. ಆದರೆ ಇದರ ಮೂಲ ಸೂತ್ರಧಾರಿ ಯಾರು, ಇವರಿಗೆ ಫಂಡ್ ಫ್ಲೋ ಮಾಡಿದವ್ರು ಯಾರು, ಇವ್ರಿಗೆ ಎಲ್ಲಿಂದ ಹಣ ಬಂತು, ಇದ್ರ ಹಿಂದಿರುವಂಥ ದುಷ್ಟಕೂಟ ಯಾರು, ಅಥವಾ ರಾಜಕೀಯವಾಗಿ ಅವರಿಗೆ ಶಕ್ತಿ ತುಂಬಿದಾರ, ಇದೆಲ್ಲವೂ ಕೂಡ ಬಯಲಾಗಬೇಕು. SITಯ ತನಿಖೆಯ ನಂತರ ಇದು ಕೇಂದ್ರೀಯ ಮಟ್ಟದಲ್ಲಿಯೂ ಕೂಡ ತನಿಖೆಗೆ ಒಳಪಡಬೇಕು. ಯಾಕಂದರೆ ಸಮೂಲವಾಗಿ ಇದನ್ನು ಡೆಮಾಲಿಷ್ ಮಾಡಿಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಕೇಂದ್ರೀಯ ತನಿಖಾ ಸಂಸ್ಥೆ ಕೂಡ ಅದು ಯಾವ ಇದರಲ್ಲಿ ಆಧಾರದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ನೋಡಿಕೊಂಡು ನಾವು ಒಂದು ಹೋರಾಟದ ಸ್ವರೂಪವನ್ನು ತಗೊಳ್ತೀವಿ.